ಓಕೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೋಟ್ ಅಂಡ್ ಸ್ಟ್ರೀಮ್, ದೋಣಿ ಮತ್ತು ತೊರೆ ಅಂತ. ಅಂದ್ರೆ ಇಲ್ಲಿ ಯಾವ ತರ ಕ್ವಶನ್ಸ್ ಇಲ್ಲಿ ಕೇಳ್ತಾ ಹೋಗ್ತಾರೆ ಅಂದ್ರೆ, ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ವೇಗ, ಸಮಯ, ದೂರ ಅಂತ ನೋಡ್ದೋ. ಅದರ ಮುಂದುವರೆದ ಭಾಗವಾಗಿರೋದೇ ಬೋಟ್ ಅಂಡ್ ಸ್ಟ್ರೀಮ್, ದೋಣಿ ಮತ್ತು ಪ್ರವಾಹ ಅಂತ ಕರಿತೀವಿ. ಇದರಲ್ಲಿ ಏನೇನು ಕೇಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಒಂದು ನದಿಯಲ್ಲಿ ದೋಣಿ ಎಳ್ಕೊಂಡು ದೋಣಿ ಹೋಗ್ತಾ ಇದೆ ಅಂದ್ರೆ ಇದು ಏನಾಗಿರುತ್ತೆ, ನಿಂತಿರೋ ನೀರಲ್ಲಿ ದೋಣಿ ಎರಿತಾ ಇದೆ. ಓಕೆನಾ? ಆ ಟೈಮ್ ಅಲ್ಲಿ ವೇಗ ಏನಾಗಿರುತ್ತೆ, ವೇಗ ಬಂದ್ಬಿಟ್ಟು ದೋಣಿಯ ವೇಗ ಅಷ್ಟೇ ಇರುತ್ತೆ. ಈಗ ನೀರ್ದೇನಾದ್ರೂ ವೇಗ ಇರುತ್ತಾ? ನಿಂತಿರೋ ನೀರಲ್ಲಿ ಎಂದಾಗ ಸ್ಪೀಡ್ ಆಫ್ ದಿ ಬೋಟ್ ಈಸ್ ಸ್ಟಿಲ್ ವಾಟರ್ ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ದಿ ಬೋಟ್ ಅಷ್ಟೇ. ಬೋಟ್ ಇಂದ ಸ್ಪೀಡ್ ಮಾತ್ರ ಇಲ್ಲಿ ನಾವು ನೋಡ್ಬೇಕಾಗುತ್ತೆ. ಓಕೆನಾ? ಅದೇ ನೆಕ್ಸ್ಟ್ ಡೌನ್ ಸ್ಟ್ರೀಮ್ ಅಂದ್ರೆ ದೋಣಿ ಏನಾಗ್ತಿದೆ, ನೀರ್ ಹರಿಯುವ ದಿಕ್ಕಲ್ಲೇ ಹರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದಾಗ, ಇಫ್ ದ ಬೋಟ್ ಈಸ್ ಮೂವಿಂಗ್ ಅಲಾಂಗ್ ದ ರಿವರ್ ಅಂದ್ರೆ ನದಿ ಯಾವ ತರ ಹರಿತಿದೆಯೋ ಅದೇ ದಿಕ್ಕಲ್ಲಿ ಬೋಟ್ ಹೋಗ್ತಾ ಇದೆ ಅಂತ ಹೇಳಿದಾಗ ಸ್ಪೀಡ್ ಏನಾಗುತ್ತೆ, ಸ್ಪೀಡ್ ಆಫ್ ದಿ ಬೋಟ್ ಪ್ಲಸ್ ಸ್ಪೀಡ್ ಆಫ್ ದಿ ಕರೆಂಟ್ ಅಂದ್ರೆ ಸ್ಟ್ರೀಮ್. ಅಂದ್ರೆ ದೋಣಿ ಹೆಂಗ್ ಹರಿತಿದ್ಯೋ ಅದೇ ದಿಕ್ಕಲ್ಲಿ ಹೋಗ್ತಿದ್ಯಾ, ಅವಾಗ ಎರಡು ಸ್ಪೀಡ್ ಏನಾಗುತ್ತಲ್ವಾ, ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಮೀನ್ಸ್ ಡೌನ್ ಸ್ಟ್ರೀಮ್ ಸ್ಪೀಡ್ ಇಸ್ ಈಕ್ವಲ್ ಟು ಬೋಟ್ ಸ್ಪೀಡ್ ಪ್ಲಸ್ ಸ್ಟ್ರೀಮ್ ಆಫ್ ದಿ ಸ್ಪೀಡ್ ಅಂತ ಹೇಳ್ತಾ ಇದೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಅಪ್ ಸ್ಟ್ರೀಮ್ ಅಂದ್ರೆ ದೋಣಿಯ ವಿರುದ್ಧಕ್ಕೆ ಹೋಗುತ್ತೆ. ಮೀನ್ಸ್ ನೀರು ಈ ದಿಕ್ಕಲ್ಲಿ ಹರಿತಾ ಇದೆ, ಯಾವ ದಿಕ್ಕಲ್ಲಿ ಹರಿತಾ ಇದೆ, ನೀರು ಹಿಂಗ್ ಹರಿತಾ ಇದೆ, ಆದ್ರೆ ದೋಣಿ ಏನ್ ಮಾಡ್ತಿದೆ, ಅಪ್ ಸೈಡ್ ಹೋಗ್ತಿದೆ. ಅವಾಗ ಏನಾಗುತ್ತೆ, ಸ್ಪೀಡ್ ಏನಾಗುತ್ತೆ, ವೇಗ ಏನಾಗುತ್ತೆ, ಸ್ಪೀಡ್ ಇಸ್ ಈಕ್ವಲ್ ಟು ಬೋಟ್ ಏನಿರುತ್ತೆ ಅದ್ರ ಮೈನಸ್ ಸ್ಟ್ರೀಮ್. ಮೀನ್ಸ್ ಇದ್ರದ್ದು ನೀರಿಂದು ವೇಗ ಕಮ್ಮಿ ಆಗುತ್ತೆ. ಮೀನ್ಸ್ ಇಲ್ಲಿ ನೋಡಿ, ಇಲ್ಲೇ ಕೊಟ್ಟಿದ್ದೀನಿ. ಇಫ್ ದ ಬೋಟ್ ಮೂವಿಂಗ್ ಇಟ್ ಇಸ್ ಆಪೋಸಿಟ್ ಡೈರೆಕ್ಷನ್ ಟು ದಿ ರಿವರ್ ಆರ್ ಸ್ಟ್ರೀಮ್ ಅಂದಾಗ ಸ್ಪೀಡ್ ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ದಿ ಬೋಟ್ ಮೈನಸ್ ಸ್ಪೀಡ್ ಆಫ್ ದಿ ಸ್ಟ್ರೀಮ್. ಅಂದ್ರೆ ಅಪ್ ಸ್ಟ್ರೀಮ್ ಇಸ್ ಈಕ್ವಲ್ ಟು ಬೋಟ್ ಸ್ಪೀಡ್ ಎಷ್ಟಿರುತ್ತೋ ಅದ್ರ ಮೈನಸ್ ಸ್ಟ್ರೀಮ್ ಸ್ಪೀಡ್ ನ ಮೈನಸ್ ಮಾಡ್ಬೇಕಾಗುತ್ತೆ. ಓಕೆನಾ? ಇದ್ರ ಮೇಲೆ ಕ್ವಶನ್ಸ್ ಮೂರೇ ಟೈಪ್ ಬರೋದು. ಆ 3 ಟೈಪ್ ಮೇಲೆ ಯಾವ ತರ ಕ್ವಶನ್ಸ್ ಅಪಿಯರ್ ಆಗುತ್ತೆ ಎಕ್ಸಾಮ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಅದರಲ್ಲಿ ಫಸ್ಟ್ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ ನೋಡಿ, ಎ ಮ್ಯಾನ್ ಕ್ಯಾನ್ ರೋ ವಿತ್ ದ ಸ್ಪೀಡ್ ಆಫ್ 15 ಕಿಲೋಮೀಟರ್ ಪರ್ ಹಾರ್. ಓಕೆನಾ? 15 ಕಿಲೋಮೀಟರ್ ಪರ್ ಹಾರ್ ಇನ್ ದಿ ಸ್ಟಿಲ್ ವಾಟರ್. ಓಕೆನಾ? ನಿಂತಿರೋ ನೀರಲ್ಲಿ ಆ ಸ್ಪೀಡ್ ಅಲ್ಲಿ ಹೋಗ್ತಾರೆ. ವಾಟ್ ವಿಲ್ ಬಿ ದಿ ಸ್ಪೀಡ್ with the stream if the speed of the stream is 4 kilometer. ಅಂದ್ರೆ ಇದೇನಿರುತ್ತೆ, ನಿಂತಿರೋ ನೀರಲ್ಲಿ ದೋಣಿಯ ವೇಗ ಎಷ್ಟಂತೆ, ಎಷ್ಟಪ್ಪ, ಬೋಟ್ ದ ಸ್ಪೀಡ್ 15 ಕಿಲೋಮೀಟರ್ ಪರ್ ಹಾರ್ ಅಂತ ಹೇಳ್ತಿದ್ದಾರೆ. ಆಯ್ತಾ? ಅದೇ ಈಗ ನೀರ್ದು ಸ್ಟ್ರೀಮ್ದು ಪ್ರವಾಹದ್ದು ಎಷ್ಟು ಅಂತೆ, ಎಷ್ಟಪ್ಪ, ಸ್ಟ್ರೀಮ್ದು 4 ಕಿಲೋಮೀಟರ್ ಪರ್ ಹಾರ್. ಹಾಗಾದ್ರೆ ಇವೆರಡು ಜೊತೆಗೆ ಹೋದಾಗ ಎಷ್ಟಿರುತ್ತೆ, ಬೋಟ್ ಪ್ಲಸ್ ಸ್ಟ್ರೀಮ್ ಎಷ್ಟಿರುತ್ತೆ ಅಂತ ಕೇಳ್ತಾರೆ. 15 ಪ್ಲಸ್ 4 ಎಷ್ಟು, 90 ಕಿಲೋಮೀಟರ್ ಪರ್ ಹಾರ್ ಅಂತೀವಿ. ಆಪ್ಷನ್ ಎ. ಅಂದ್ರೆ ಇಲ್ಲಿ ಏನ್ ಗೊತ್ತಾ, ಸಿಂಪಲ್ ಆಗಿ ಹೇಳ್ತಿದ್ದಾರೆ ನೋಡಿ. ಒಬ್ಬ ವ್ಯಕ್ತಿ ಒಂದು ಸ್ಥಿರ ನೀರಿನಲ್ಲಿ ದೋಣಿಯನ್ನು ಚಲಿಸುತ್ತಿದ್ದಾಗ 15 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾನೆ. ಹಾಗಾದ್ರೆ ನೀರಿಂದು ಆಗ ಪ್ರವಾಹ ಇರ್ತಲ್ಲ, ನೀರ್ದು ಒಂದ್ ಸ್ವಲ್ಪ ಸ್ಪೀಡ್ ಇರುತ್ತೆ ಅಲ್ವಾ ಡೌನ್ ಇದ್ದಾಗ, ಅವ ಸ್ಪೀಡ್ ಇದೆ, ಅದ್ರದ್ದು ಎಷ್ಟು ಸ್ಪೀಡ್ ಇರುತ್ತೆ ಅಂದ್ರೆ 4 ಕಿಲೋಮೀಟರ್ ಪರ್ ಹಾರ್ ಇರುತ್ತೆ. ಹಾಗಾದ್ರೆ ದೋಣಿದು ಮತ್ತೆ ಪ್ರವಾಹದ ಎರಡು ಸೇರಿದಾಗ ಎಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತೆ, 19 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ಓಕೆ, ರೈಟ್ ಡೌನ್. ಇಲ್ಲಿ ನೋಡಿ, ಎ ಮ್ಯಾನ್ ಕ್ಯಾನ್ ರಾ ವಿತ್ ದಿ ಸ್ಪೀಡ್ ಆಫ್ 10 ಕಿಲೋಮೀಟರ್ ಪರ್ ಹಾರ್ ಇನ್ ದಿ ಸ್ಟಿಲ್ ವಾಟರ್. ನಿಂತಿರೋ ನೀರಲ್ಲಿ ದೋಣಿಯ ವೇಗ ಎಷ್ಟಂತೆ, ಎಷ್ಟು, 10 ಕಿಲೋಮೀಟರ್ ಪರ್ ಹಾರ್ ಅಂತೆ. ಓಕೆನಾ? ಅದೇ ವಾಟ್ ವಿಲ್ ಬಿ ದಿ ಸ್ಪೀಡ್ ವಿತ್ ದ ಸ್ಟ್ರೀಮ್ ಅಂದ್ರೆ ಬೋಟು ಮತ್ತೆ ಸ್ಟ್ರೀಮ್ ಜೊತೆ ಹೋದಾಗ ಎಷ್ಟು ಸ್ಪೀಡ್ ಅಂತ ಕೇಳ್ತಿದ್ದಾರೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಾರೆ, ಇಫ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್ ಅಂದ್ರೆ ಅದರದ್ದು ಪ್ರವಾಹದ್ದು ಎಷ್ಟು ಸ್ಪೀಡ್ ಇರುತ್ತಂತೆ, 3 ಕಿಲೋಮೀಟರ್ ಇರುತ್ತೆ. ಹಾಗಾದ್ರೆ ಬೋಟು ಪ್ಲಸ್ ಸ್ಟ್ರೀಮ್ ಎಷ್ಟು, ಬೋಟ್ ಪ್ಲಸ್ ಸ್ಟ್ರೀಮ್ ಇಸ್ ಈಕ್ವಲ್ ಟು 10 ಪ್ಲಸ್ 3 ಎಷ್ಟಾಗುತ್ತೆ, 30 ಕಿಲೋಮೀಟರ್ ಪರ್ ಹಾರ್. ಆಪ್ಷನ್ ಡಿ. ರೈಟ್. ಇಲ್ಲಿ ನೋಡಿ, ದ ಸ್ಪೀಡ್ ಆಫ್ ದಿ ಬೋಟ್ ಇನ್ ದಿ ಸ್ಟಿಲ್ ವಾಟರ್ ಈಸ್ 18 ಕಿಲೋಮೀಟರ್ ಪರ್ ಹಾರ್ and the speed of the stream is 5 kilometer per hour. Find the upstream speed of the boat. ಅಂದ್ರೆ ಈಗ ಏನ್ ಹೇಳ್ತಿದ್ದಾರೆ,
ನಿಂತಿರೋ ನೀರಲ್ಲಿ ಬೋಟ್ ನ ಸ್ಪೀಡ್ ಎಷ್ಟಂತೆ? ಎಷ್ಟು? 18 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಪ್ರವಾಹದ ಸ್ಪೀಡ್ ಎಷ್ಟಂತೆ? ಸ್ಟ್ರೀಮ್ದು 5 ಕಿಲೋಮೀಟರ್ ಪರ್ ಅವರ್ ಅಂತೆ. ಈಗ ಫೈಂಡ್ ಔಟ್ ದಿ ಅಪ್ ಸ್ಟ್ರೀಮ್. ಏನ್ ಹೇಳ್ತಾರೆ? ಅಪ್ ಸ್ಟ್ರೀಮ್ ಅಂದ್ರೆ ನೋಡಿ, ಇದು ನದಿ ಹರ್ಕೊಂಡು ಹೋಗ್ತಾ ಇದೆ ಅಲ್ವಾ? ನದಿ ಹರ್ಕೊಂಡು ಹೋಗ್ತಿದೆ ಅಲ್ವಾ? ಇದ್ರ ಸ್ಪೀಡ್ ಎಷ್ಟಂತೆ ನದಿದು? ಎಷ್ಟು? 5 ಕಿಲೋಮೀಟರ್ ಪರ್ ಅವರ್. ಓಕೆನಾ? ಇಲ್ಲಿ ಒಂದು ಬೋಟ್ ಇರುತ್ತೆ, ಇಲ್ಲೊಂದು ಬೋಟ್ ಇರುತ್ತೆ. ಈಗ ಈ ಬೋಟ್ ಸ್ಪೀಡ್ ಎಷ್ಟು? 18 ಕಿಲೋಮೀಟರ್ ಪರ್ ಅವರ್. ಈಗ ಬೋಟ್ ಹಿಂಗ್ ಹೋಗುತ್ತಂತ ಹಿಂಗ್ ಹೋಗುತ್ತ? ಮೇಲ್ಕ್ ಹೋಗುತ್ತೆ ಅಂತ ಹೇಳ್ತಿದಾರ. ಮೇಲ್ಕ್ ಹೋಗುತ್ತೆ ಅಂದ್ರೆ ಅವ್ನು 18 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಬೇಕು ಅಂದ್ರು ಇದು ಏನ್ ಮಾಡುತ್ತೆ? ನೀರು 5 ಕಿಲೋಮೀಟರ್ ಇಂದು ತಳಿತಾನೆ ಸ್ಪೀಡ್ ರೆಡ್ಯೂಸ್ ಮಾಡುತ್ತೆ, ಜಾಸ್ತಿ ಮಾಡುತ್ತೋ? ರೆಡ್ಯೂಸ್ ಮಾಡುತ್ತೆ. ಹಾಗಾದ್ರೆ ಏನಾಗಿರುತ್ತೆ? ಬೋಟ್ ಮೈನಸ್ ಸ್ಟ್ರೀಮ್ ಇಸ್ ಈಕ್ವಲ್ ಟು ಬೋಟ್ ಎಷ್ಟು ಸ್ಪೀಡ್? 18 ಮೈನಸ್ 5 ಎಷ್ಟಾಗುತ್ತಪ್ಪ? 30 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ಆಪ್ಷನ್ ಬಿ. ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ದ ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್ ಈಸ್ 18 ಕಿಲೋಮೀಟರ್ per hour. Okay, and the speed of the stream is 9 kilometer per hour. Then find out the upstream speed of the boat. Okay na? ಅಂದ್ರೆ ದೋಣಿ ಆಪೋಸಿಟ್ ಹೋಗುವಾಗ ಎಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂತ ಕೇಳ್ತಿದ್ದಾರೆ. ದೋಣಿದ ಸ್ಪೀಡ್ ಎಷ್ಟಂತಪ್ಪ? ಎಷ್ಟು? 28 ಕಿಲೋಮೀಟರ್ ಪರ್ ಅವರ್ ಅಂತೆ. ನೆಕ್ಸ್ಟ್ ಇನ್ಯಾವ್ದ್ರ ಸ್ಪೀಡ್ ಕೇಳ್ತಿದ್ದಾರೆ? ಸ್ಟ್ರೀಮ್ ಎಷ್ಟಂತೆ? 9 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಈಗ ಏನ್ ಹೇಳ್ತಾರೆ? ಅಪ್ ಸ್ಟ್ರೀಮ್ ಹೋಗುತ್ತೆ ಅಂದಾಗ ದೋಣಿಯ ವೇಗದಲ್ಲಿ ಸ್ಟ್ರೀಮ್ದು ವೇಗ ಕಳಿಬೇಕಾ? 28 ಮೈನಸ್ 9 ಎಷ್ಟು? 90 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಸಿ. ಓಕೆ, ಇಲ್ಲಿ ನೋಡಿ, ಈ ಮ್ಯಾನ್ ಸ್ಪೀಡ್ ವಿತ್ ದ ಕರೆಂಟ್ ಈಸ್ 25 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಅದ್ರ 25 ಕಿಲೋಮೀಟರ್ ಯಾವ್ದ್ರದಂತೆ? ಮನುಷ್ಯಂದು ಅಂದ್ರೆ ಮ್ಯಾನ್ ಅಂದ್ರೆ ಬೋಟ್ ಆಗಿರುತ್ತೆ, ಮತ್ತೆ ಇನ್ನೊಂದು ಯಾವ್ದ್ರದ್ದು? ಕರೆಂಟ್ ಅಂದ್ರೆ ಸ್ಟ್ರೀಮ್ ಆಗಿರುತ್ತೆ. ಅದ್ರ ಸ್ಪೀಡ್ ಎಷ್ಟಂತೆ? 25 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಅಂಡ್ ದ ಸ್ಪೀಡ್ ಆಫ್ ದಿ ಕರೆಂಟ್ ಈಸ್ 8 ಕಿಲೋಮೀಟರ್. ಸ್ಟ್ರೀಮ್ ದ ಸ್ಪೀಡ್ ಎಷ್ಟಂತೆ? ಎಷ್ಟು? 8 ಕಿಲೋಮೀಟರ್. ಹಾಗಾದ್ರೆ ಈ ಜಾಗಕ್ಕೆ 8 ಸಬ್ಸ್ಟಿಟ್ಯೂಟ್ ಮಾಡಿ. 8 ಈ ಕಡೆ ಕಳಿಸಿದ್ರೆ ಎಷ್ಟು ಸ್ಪೀಡ್? ಮ್ಯಾನ್ ಎಷ್ಟು ಸ್ಪೀಡ್ ಆಗುತ್ತೆ? 25 ಮೈನಸ್ 8 ಎಷ್ಟು? 17 ಕಿಲೋಮೀಟರ್ ಪರ್ ಅವರ್. 17 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಎ. Okay, a man's speed with the current is 21 kilometer per hour and the speed of the current is 17 kilometer per hour. The man's speed in the still water is. ನಿಂತಿರೋ ನೀರಲ್ಲಿ ಮನುಷ್ಯನ ಸ್ಪೀಡ್ ಎಷ್ಟು? ಮ್ಯಾನ್ ಸ್ಪೀಡ್ ಅಂದ್ರೆ ಬೋಟ್ ಸ್ಪೀಡ್, ಕರೆಂಟ್ ಅಂದ್ರೆ ಸ್ಟ್ರೀಮ್ ಇಸ್ ಈಕ್ವಲ್ ಟು ಎಷ್ಟಂತೆ? 21 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಅದಾದ್ಮೇಲೆ ಸ್ಪೀಡ್ ಆಫ್ ದಿ ಕರೆಂಟ್ ಅಂದ್ರೆ ಇದು ಸ್ಟ್ರೀಮ್ ಎಷ್ಟಪ್ಪ ಸ್ಪೀಡ್? 7 ಕಿಲೋಮೀಟರ್. ಹಾಗಾದ್ರೆ ಬೋಟ್ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. 21 ಮೈನಸ್ 7 ಎಷ್ಟು? 40 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಬಿ. ಸ್ಪೀಡ್ ಆಫ್ ದಿ ಬೋಟ್ ಅಗೇನ್ಸ್ಟ್ ದಿ stream is 18 km per hour and the still water is 20 km per hour. Calculate the speed of the stream. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ? ಸ್ಪೀಡ್ ಆಫ್ ದಿ ಬೋಟ್ ಅಗೇನ್ಸ್ಟ್ ಅಂದ್ರೆ ವಿರುದ್ಧ. ಓಕೆನಾ? ಅಗೇನ್ಸ್ಟ್ ಅಂತ ಹೇಳ್ತಾ ಇದ್ದಾರೆ, ವಿರುದ್ಧ ಹೇಳ್ತಾ ಇದಾರ ಏನು? ವಿರುದ್ಧನೇ ಅಲ್ವಾ? ಅಂದ್ರೆ ಈಗ ಬೋಟ್ ಇಲ್ಲಿ ಹೋಗ್ತಾ ಇರುತ್ತೆ, ಬೋಟ್ ನ ವಿರುದ್ಧ ಯಾವ್ದು ಹೋಗ್ತೆ? ಸ್ಟ್ರೀಮ್ ನ ವಿರುದ್ಧ ಯಾವ್ದು ಹೋಗ್ತಿದೆ? ಬೋಟ್ ಅಥವಾ ಹೋಗ್ತಾ ಇದೆ. ಅದೆಷ್ಟಿದೆ ಅಂತ ಸ್ಪೀಡ್? 18 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಆಯ್ತಾ? ಅಂಡ್ ದ ಸ್ಟಿಲ್ ವಾಟರ್ ಈಸ್ 20 ಕಿಲೋಮೀಟರ್. ಅಂದ್ರೆ ಸ್ಟಿಲ್ ವಾಟರ್ ಅಂತಿದಂಗೆ ನಿಂತಿರೋ ನೀರಲ್ಲಿ ಬೋಟ್ ಸ್ಪೀಡ್ ಎಷ್ಟಿರುತ್ತೆ? 20 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ಪ್ರವಾಹದ್ದು ಎಷ್ಟು
ಎಷ್ಟಪ್ಪ ಬೋಟ್ 20 minus s is equal to 18. S is equal to 20 minus 18 ಎಷ್ಟು 2 kilometer per hour. Option B. Okay, ಇಲ್ಲಿ ನೋಡಿ speed of the boat against the stream is 15 km per hour and the still water is 18 km per hour. Calculate the speed of the stream. ಈಗ ದೋಣಿದು ಮತ್ತೆ ಸ್ಟ್ರೀಮ್ ನ ವಿರುದ್ಧ ಹೋಗ್ತಿದೆ ಅಂತ ಅದರ ಸ್ಪೀಡ್ ಎಷ್ಟು 15 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ನಿಂತಿರೋ ನೀರಲ್ಲಿ ದೋಣಿದ ಎಷ್ಟೊಂದು ಸ್ಪೀಡ್ ಎಷ್ಟು 18 ಆಗಿರುತ್ತೆ. ಹಾಗಾದ್ರೆ ಸ್ಟ್ರೀಮ್ ಗೊತ್ತಿಲ್ಲ ಇಸ್ ಕಾಲ್ಡ್ 15. ಸ್ಟ್ರೀಮ್ ಇಸ್ ಈಕ್ವಲ್ ಟು 18 ಮೈನಸ್ 15 ಎಷ್ಟು ಸ್ಟ್ರೀಮ್ 3 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಡಿ. ಓಕೆ ರೈಟ್ ಡೌನ್. Okay, Ilodi, a boat can travel with the speed of 20 km per hour in still water if the speed of the stream is 6 km per hour. Find the time taken by the boat. Boat goes 104 km downstream. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈಗ ಒಂದು ಟೈಮ್ ಇರುತ್ತೆ, ಎಷ್ಟು ಟೈಮ್ ಕಂಡಿದ್ದೀರಿ ಅಂತ ಹೇಳ್ತಿದ್ದಾರೆ. ಟೈಮ್ ಎಷ್ಟಂತೆ ಟೈಮ್ ಫಾರ್ಮುಲಾ ಏನ್ರ ಡಿ ಬೈ ಎಸ್. ಏನ್ ಕಂಡಿಡ್ಬೇಕು ಅಂತ ತಿಳ್ಕೊಂಡು ಗೊತ್ತಾಯ್ತು. ಅದರಲ್ಲಿ ನನಗೆ ಡಿಸ್ಟೆನ್ಸ್ ಏನಾದ್ರು ಕೊಟ್ಟಿದಾರ ನೋಡಿ, ಹೇಳ್ತಾ ಇದ್ದಾರೆ 104 ಕಿಲೋಮೀಟರ್ ಹೋಗ್ಬೇಕು ಎತ್ ಕಡೆಗೆ ಡೌನ್ವರ್ಡ್ಸ್. ಎಷ್ಟು ಹೋಗ್ಬೇಕು 104 ಕಿಲೋಮೀಟರ್. ಅದರಲ್ಲಿ ಸ್ಪೀಡ್ ಬೇಕಲ್ವಾ ನನಗೆ, ಸ್ಪೀಡ್ ಕೊಟ್ಟಿದಾರ ನೋಡೋಣ. ಸ್ಪೀಡ್ ಕೊಟ್ಟಿದ್ದಾರೆ ಏನು, ಯಾವ ಸ್ಪೀಡ್ ಇದು ಬೋಟ್ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ 20 ಕಿಲೋಮೀಟರ್ಸ್ ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ಇಫ್ ದ ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಈಸ್ 6 ಕಿಲೋಮೀಟರ್ ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕು? ಯಾವಾಗ ಇಲ್ಲಿ ನೋಡಿ ಡೌನ್ ಸ್ಟ್ರೀಮ್ ಅಂದ್ರೆ ಡೌನ್ ಆಗಿ ಹೋಗ್ತಾ ಇದೆ ಅಂದ್ರೆ ನದಿ ಹಿಂಗ್ ಹೋಗ್ತಾ ಇರುತ್ತೆ, ಆಗ ನದಿನೂ ಹಿಂಗ್ ಹೋಗ್ತಾ ಇದೆ, ಬೋಟು ಹಿಂಗೆ ಹೋಗ್ತಿದೆ, ಅವಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ. ಓಕೆನಾ? ಆಗ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ 104 ಡಿವೈಡೆಡ್ ಬೈ 20 6 ಅಲ್ವಾ, ಎಷ್ಟಲ್ಲಿ ಡಿವೈಡ್ ಆಗುತ್ತೆ 1 4 ಅಂದ್ರೆ 4 hours 4 hour. Option A. Write down. A boat can travel with the speed of 10 km per hour in still water. If the speed of the stream is 4 km per hour, find the time taken by the boat. Time taken by the boat is 42 km for downstream. ಅಂದ್ರೆ ಡೌನ್ ಜೊತೆ ಹೋಗೋಕೆ ಎಷ್ಟು ಅಂತ ಫೈಂಡ್ ಔಟ್ ಏನ್ ಮಾಡ್ಬೇಕಿರತ್ತಪ್ಪ ನೀವು ಇಲ್ಲಿ ಟೈಮ್ ಅಲ್ವನ್ರ. ಟೈಮ್ ಕಂಡಿಡ್ಬೇಕು ಅಂದ್ರೆ ಏನ್ ಬೇಕು ನಮ್ಗೆ, ಡಿಸ್ಟೆನ್ಸ್ ಬೇಕು. ಮತ್ತೆ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ 40. ಸ್ಪೀಡ್ ಯಾವ್ದು, ಬೋಟಿಂಗ್ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ, ಪ್ರವಾಹದ ಎಷ್ಟು ಕೊಟ್ಟಿದ್ದಾರೆ 4. ಡೌನ್ವರ್ಡ್ಸ್ ಹೋಗ್ತಿದ್ಯಾ ಅಪ್ವರ್ಡ್ಸ್ ಹೋಗ್ತಿದ್ಯಾ? ಡೌನ್ವರ್ಡ್ಸ್ ಅಂದ್ರೆ ಪ್ಲಸ್ ಮೈನಸ್ ಪ್ಲಸ್. ಓಕೆನಾ? 42 ಪ್ಲಸ್ 10 ಪ್ಲಸ್ 4 14 ಒಂದ್ಸದಲ್ಲಿ ಎಷ್ಟದಿ ಬರ್ತಿದ್ದು 1 3. ಆಗ ಆನ್ಸರ್ ಎಷ್ಟು 3 hours. ಆಪ್ಷನ್ ಬಿ. ಓಕೆ ರೈಟ್ ಔಟ್. ದೋಣಿ ಸ್ಥಿರ ನೀರಿನಲ್ಲಿ ಗಂಟೆಗೆ 13 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದು. ಒಳೆಯ ವೇಗ ಗಂಟೆಗೆ 5 ಕಿಲೋಮೀಟರ್ ಆಗಿದ್ದರೆ ದೋಣಿ ಪ್ರವಾಹದ ಜೊತೆಗೆ 90 ಕಿಲೋಮೀಟರ್ ಚಲಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂದ್ರೆ ಇಲ್ಲಿ ಏನ್ ಬೇಕು, ಸಮಯ ಬೇಕಲ್ವಾ. ಸಮಯ ಇಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ವೇಗ. ಓಕೆನಾ? ದೂರ ಎಷ್ಟು ಕೊಟ್ಟಿದಾರಪ್ಪ, ಎಷ್ಟು 90 ಕಿಲೋಮೀಟರ್. ಹಾಗಾದ್ರೆ ದೋಣಿಯ ವೇಗ ಎಷ್ಟಂತೆ 13 ಕಿಲೋಮೀಟರ್. ಪ್ರವಾಹದ ಎಷ್ಟಂತೆ 5 ಕಿಲೋಮೀಟರ್. ಹಾಗಾದ್ರೆ 90 ಡಿವೈಡೆಡ್ ಬೈ 17. 17ರಿಂದ ಎಷ್ಟತಿ ಹೋಗುತ್ತಪ್ಪ 17 1 75. ಹಾಗಾದ್ರೆ ಸಾರಿ 18 1 18 5 hours. Option C.
ಇಲ್ಲಿ ನೋಡಿ, ದೋಣಿ ಸ್ಥಿರ ನೀರಿನಲ್ಲಿ ಗಂಟೆಗೆ 15 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದು. ಹೊಳೆಯ ವೇಗ ಗಂಟೆಗೆ 5 ಕಿಲೋಮೀಟರ್ ಆಗಿದರೆ ದೋಣಿ 30 ಕಿಲೋಮೀಟರ್ ದೂರವನ್ನು ಹೊಳೆ ಹರಿಯುವ ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣಿಸಲು ತೆಗೆದುಕೊಂಡ ಸಮಯವನ್ನು ಕಂಡುಹಿಡಿಯಿರಿ. ಪ್ರೀವಿಯಸ್ ಏನ್ ಮಾಡ್ತಿದ್ದ ನಾವು, ದೋಣಿ ಮತ್ತು ನೀರು ಯಾವ ದಿಕ್ಕಲ್ಲಿ ಹೋಗ್ತಿದೆ ಆ ದಿಕ್ಕಿಂದು ಕಂಡುಹಿಡಿತೀವಿ. ಇಲ್ಲಿ ವಿರುದ್ಧವಾಗಿ ಹೋಗೋದನ್ನ ಫೈಂಡ್ ಔಟ್ ಮಾಡ್ತೀವಿ. ಮೀನ್ಸ್ ಇಲ್ಲಿ ನಮ್ಗೆ ಸಮಯ ಕಂಡುಹಿಡಿತೀವಿ ಅಂದ್ರೆ ದೂರ ಇಸ್ ಈಕ್ವಲ್ ಟು ಡಿ ಬೈ ದೂರ ಎಷ್ಟಂತೆ 30 ಕಿಲೋಮೀಟರ್, ದೋಣಿಯ ವೇಗವೆಷ್ಟು 15 ಕಿಲೋಮೀಟರ್, ಪ್ರವಾಹದ ವೇಗವೆಷ್ಟು 5 ಕಿಲೋಮೀಟರ್. ಹಾಗಾದ್ರೆ ವಿರುದ್ಧ ದಿಕ್ಕು ನೋಡಿ, ನದಿ ಹಿಂಗ್ ಕರ್ಕೊಂಡು ಹೋಗ್ತಾ ಇದೆ, ಓಕೆನಾ? ನದಿ ಯಾವ ದಿಕ್ಕಲ್ಲಿ ಹೋಗ್ತಿದೆ? ಈ ದಿಕ್ಕಲ್ಲಿ ಹೋಗ್ತಿದೆ. ಬೋಟ್ ಯಾವ ದಿಕ್ಕಲ್ಲಿ ಹೋಗ್ತಿದೆ? ಈ ದಿಕ್ಕಲ್ಲಿ ಹೋಗ್ತಿದೆ. ಹಾಗಾದರೆ ಸ್ಪೀಡ್ ಬಂದು ಮೈನಸ್ ಆಗುತ್ತಾ ಪ್ಲಸ್ ಆಗುತ್ತಾ? ಏನಾಗುತ್ತಪ್ಪ? ಮೈನಸ್ ಆಗುತ್ತೆ. ಮೈನಸ್ ಆಗುತ್ತೆ ಅಂದ್ರೆ 30 ಡಿವೈಡೆಡ್ ಬೈ 10. 10 ಅಂದ್ರೆ 3 ಕಿಲೋಮೀಟರ್, ಸಾರಿ 3 hours. ಆಪ್ಷನ್ ಸಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಬೋಟ್ ಕ್ಯಾನ್ ಟ್ರಾವೆಲ್ ವಿತ್ ದ ಸ್ಪೀಡ್ ಆಫ್ 26 km per hour in still water. If the speed of the stream is 9 km per hour, find the time taken by the boat is 51 km upstream. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಸಮಯ ಕಂಡುಹಿಡಿಬೇಕು. ಸಮಯ ಎಷ್ಟಮ್ಮ ಗೊತ್ತಿಲ್ಲ. ಸಮಯ ಕಂಡುಹಿಡಿಬೇಕಂದ್ರೆ ಏನ್ ಬೇಕು ನಮ್ಗೆ? ಡಿಸ್ಟೆನ್ಸ್ ಬೇಕು ಮತ್ತೆ ಸ್ಪೀಡ್ ಬೇಕಾಗುತ್ತೆ. ಓಕೆನಾ? ಹಾಗಾದ್ರೆ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 51 ಕಿಲೋಮೀಟರ್ಸ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏನಿರುತ್ತೆ, ಸ್ಪೀಡ್ ಕೊಟ್ಟಿದ್ದಾರೆ. ಬೋಟ್ ಆಫ್ ದಿ ಸ್ಟಿಲ್ ವಾಟರ್ ನಲ್ಲಿ ಎಷ್ಟಿರುತ್ತೆ ಸ್ಪೀಡ್? ಅದರದ್ದು 26 ಕಿಲೋಮೀಟರ್ಸ್ ಇರುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಏನಿರುತ್ತೆ, ಸ್ಟ್ರೀಮ್ದು ಎಷ್ಟು ಕಿಲೋಮೀಟರ್? ಅದು 9 ಕಿಲೋಮೀಟರ್. ಅದರಲ್ಲಿ ಅಪ್ ಸ್ಟ್ರೀಮ್ ಹೋಗ್ತಿದೆ ಅಂದ್ರೆ ದೋಣಿಯ ವಿರುದ್ಧ ಹೋಗ್ತಿದೆ ಅಂದ್ರೆ ಪ್ಲಸ್ ಆಗುತ್ತೆ ಮೈನಸ್? ಮೈನಸ್. ಹಾಗಾದ್ರೆ 51 ಡಿವೈಡೆಡ್ ಬೈ ಎಷ್ಟಮ್ಮ? 17 ಪಕ್ಕನ 70. 17 ಒನ್ಸ್ 3. ಹಾಗಾದ್ರೆ 3 hours. ಎಷ್ಟು ಅವರ್ ಬೇಕಂತೆ? 3 ಗಂಟೆ ಬೇಕಾಗುತ್ತೆ. ಓಕೆ ಓಕೆ, ಇಲ್ಲಿ ನೋಡಿ, a boat goes 17 km per hour along with the stream. ಓಕೆನಾ? 7 km against the stream. Okay, the speed of the boat in the still water is. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಬೋಟ್ ಮತ್ತೆ ವಾಟರ್ ಜೊತೆಗೆ ಹೋದ್ರೆ ಎಷ್ಟಂತೆ ಸ್ಪೀಡ್? 17. ಬೋಟ್ ಮತ್ತೆ ವಾಟರ್ ಆಪೋಸಿಟ್ ಹೋದ್ರೆ ಎಷ್ಟಂತೆ? 7 ಅಂತೆ. ಹಾಗಾದ್ರೆ ನಿಮ್ಗೆ ಯಾವ್ದು ಬೇಕಿರೋದು? ಎಷ್ಟು? ಯಾವ್ದ್ರ? ವಾಟರ್ ಬೋಟ ಬೇಕಿರೋದು? ದ ಸ್ಪೀಡ್ ಆಫ್ ದಿ ಬೋಟ್ ಇನ್ ದಿ ಸ್ಟಿಲ್ ವಾಟರ್. ನಿಂತಿರೋ ನೀರಲ್ಲಿ ಬೋಟ್ ಸ್ಪೀಡ್ ಎಷ್ಟು? ಈಗ ನೋಡಿ, ಬೋಟ್ ಸ್ಪೀಡ್ ಎಷ್ಟು? ಓಕೆನಾ? ಈಗ ಬೋಟ್ ಏನ್ ವ್ಯಾಲ್ಯೂ ಹಾಕ್ತೀರಾ, ಇಲ್ಲೂ ವಾಟರ್ ಯಾವ್ದು ವ್ಯಾಲ್ಯೂ ಹಾಕ್ತೀರಾ? ಸಿಂಪ್ಲಿಫೈ ಮಾಡಿದ್ರೆ 17 ಬರಬೇಕು, ಇಲ್ಲಿ 7 ಬರಬೇಕು. ಫಾರ್ ಎಕ್ಸಾಂಪಲ್ ನೀವೇನ್ ಹೇಳ್ರಪ್ಪ ಹುಡುಗಿರು, 10 ಹೇಳಿದಿರಲ್ವನ್ರ? 10 ಹೇಳಿದಿರಲ್ವಾ? 10 ಪ್ಲಸ್ ಎಷ್ಟು ಕೊಡ್ಬೇಕಿಲ್ಲಿ ನಿಮ್ ಲೆಕ್ಕಕ್ಕೆ? 7 ಎಷ್ಟಾಯ್ತು? 17 ಆಯ್ತು. 10 ಮೈನಸ್ 7 ಎಷ್ಟು ಆಗುತ್ತಾ? ಹಾಗಾದ್ರೆ ನಿಮ್ದು ಆನ್ಸರ್ ಏನು? ತಪ್ಪು. ನಮ್ಮ ಹುಡುಗರದು ಏನಪ್ಪ ನಿಮ್ ಹೇಳ್ತಿರೋದು? 12 ಅಲ್ವನ್ರ? 12 ಪ್ಲಸ್ ಎಷ್ಟಾಗ್ಬೇಕು? 5 ಎಷ್ಟಾಯ್ತು? 17. 12 ಮೈನಸ್ 5 ಎಷ್ಟಾಗ್ಬೇಕು? ಬಂತ? ಹಾಗಾದ್ರೆ ಹುಡುಗರದ ಆನ್ಸರ್ ಸರಿ. ಸರ್, ಆಪ್ಷನ್ ಅಲ್ಲಿ ಮಾಡಿದ್ರೆ ಯಾವ ತರ ಅಂತ ಗೊತ್ತಾಯ್ತು ನಿಮ್ಗೆ. ಅದೇ ಆಪ್ಷನ್ ಕೊಡದೆ ಮಾಡ್ತೀವಿ ಅಂದ್ರೆ ನಮ್ಗೆ ಯಾವ್ದಾದ್ರು ಸ್ಪೀಡ್ ಬೇಕಿರೋದು? ಬೋಟ್ ಇಂದ ಅಲ್ವನ್ರ? ಬೋಟ್ ಈಸ್ ಈಕ್ವಲ್ ಟು ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ ಡಿವೈಡೆಡ್ ಬೈ 2. ಡೌನ್ ಸ್ಟ್ರೀಮ್ ಎಷ್ಟಂತೆ? 17 ಪ್ಲಸ್ 7 ಡಿವೈಡೆಡ್ ಬೈ 2. 17 ಪ್ಲಸ್ 2 17 ಪ್ಲಸ್ 7 24 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 12 ಕಿಲೋಮೀಟರ್ ಪರ್ ಅವರ್. ಯಾರ್ದು? ಬೋಟ್ ಇಂದು.
ಆಪ್ಷನ್ ಸಿ. ನೋಡಿ, ಫಸ್ಟ್ ಹೇಳಿದ್ದು ಆಪ್ಷನ್ ಅಲ್ಲಿ ಹೆಂಗ್ ಸಾಲ್ವ್ ಮಾಡೋದು ಅಂತ, ಇನ್ನೊಂದು ಫಾರ್ಮುಲಾ ಅಲ್ಲಿ ಇದು ಸ್ಟ್ಯಾಂಡರ್ಡ್ ಮೆಥಡ್. ಓಕೆನಾ? ಓಕೆ. ದೋಣಿ ಹೊಳೆಯ ಜೊತೆಗೆ ಗಂಟೆಗೆ 26 ಕಿಲೋಮೀಟರ್ ಮತ್ತು ಹೊಳೆಯ ವಿರುದ್ಧಕ್ಕೆ ಗಂಟೆಗೆ 9 ಕಿಲೋಮೀಟರ್ ಚಲಿಸುತ್ತದೆ. ಸ್ಥಿರ ನೀರಿನಲ್ಲಿ ದೋಣಿಯ ವೇಗವೆಷ್ಟು? ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ, ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್. ಬೋಟ್ ಮತ್ತು ಸ್ಟ್ರೀಮ್ ಜೊತೆ ಹೋದಾಗ ಎಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತಂತೆ? 26 ಕಿಲೋಮೀಟರ್ ಹೋಗುತ್ತಂತೆ ಪರ್ ಹಾರ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ಅದೇ ದೋಣಿನು ಮತ್ತೆ ಸ್ಟ್ರೀಮ್ ನ ವಿರುದ್ಧ ಬಂದಾಗ ಎಷ್ಟು ಹೋಗುತ್ತಂತೆ? ಎಷ್ಟು ಹೋಗುತ್ತೋ? 9 ಕಿಲೋಮೀಟರ್ ಪರ್ ಹಾರ್ ಹೋಗುತ್ತೆ. ಹಾಗಾದ್ರೆ ಅವಾಗ ನಮಗೆ ದೋಣಿದು ಎಷ್ಟು ಸ್ಪೀಡ್ ಇತ್ತು ಅಂತ ಬೇಕು. ಓಕೆನಾ? ಅದಕ್ಕೆ ಆಲ್ರೆಡಿ ನಿಮಗೆ ಫಾರ್ಮುಲಾ ಕೊಟ್ಟೆ. ಬೋಟ್ ಈಸ್ ಈಕ್ವಲ್ ಟು ಏನ್ ಹೇಳಿ? ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ ಡಿವೈಡೆಡ್ ಬೈ 2. ಡೌನ್ ಸ್ಟ್ರೀಮ್ ಎಷ್ಟು? 20 ಪ್ಲಸ್ ಬೈ 26 ಪ್ಲಸ್ 9 30 ಬೈ ಎಷ್ಟಾಯ್ತು? 17.5 ಕಿಲೋಮೀಟರ್ ಪರ್ ಹಾರ್. 17 ಕಿಲೋಮೀಟರ್ ಪರ್ 17.5 ಕಿಲೋಮೀಟರ್ ಪರ್ ಹಾರ್. ಇಲ್ಲ ಇದೇ ತರ ಈಕ್ವೇಶನ್ ತಗೊಂಡಿದ್ರಾ? ಈಕ್ವೇಶನ್ ಸಿಂಪ್ಲಿಫೈ ಮಾಡಿ. ನಿಮ್ಗೆ ಯಾವ್ದು ಬೇಕು? ಬೋಟ್ ಬೇಕಲ್ವಾ? ಇದನ್ನ ಕ್ಯಾನ್ಸಲ್ ಮಾಡಿ. ಎಷ್ಟಾಗುತ್ತೆ? 2b is equal to 26 plus 9 35. 2b is equal to 35. b is equal to 35 by 2 ಎಷ್ಟು? 17.5. ಓಕೆ. ಅಕಸ್ಮಾತ್ ಅವ್ರು ಏನಾದ್ರು ಸ್ಟ್ರೀಮ್ ಕೇಳಿದ್ರೆ ಇದೇ ಮೆಥಡ್ ಅಲ್ಲಿ ಮಾಡಿದ್ರೆ ಹಂಗ್ ಮಾಡಿದ್ರು ಆಗುತ್ತೆ. ಓಕೆ. ಓಕೆ, ಇಲ್ಲಿ ನೋಡಿ, ಸ್ಪೀಡ್ ಆಫ್ ದಿ ಬೋಟ್ ಅಲಾಂಗ್ ವಿತ್ ದಿ ಕರೆಂಟ್ and against the current are 18 km per hour and 12 km per hour respectively. What is the speed of the current? ಓಕೆನಾ? ಅಂದ್ರೆ ಸ್ಪೀಡ್ ಆಫ್ ದಿ ಬೋಟ್ ಎಷ್ಟಿದೆ? ಸ್ಪೀಡ್ ಆಫ್ ದಿ ಬೋಟ್ ವಿತ್ ಕರೆಂಟ್ ಅಂದ್ರೆ ಎಷ್ಟಿದೆ? ಬೋಟ್ ಪ್ಲಸ್ ಸ್ಪೀಡ್ ಎಷ್ಟಿದೆ? 18 ಕಿಲೋಮೀಟರ್ ಪರ್ ಹಾರ್ ಇದೆ. ನೆಕ್ಸ್ಟ್ ಇನ್ಯಾವ್ದ್ರದ್ದು? ಬೋಟ್ ಮೈನಸ್ ಸ್ಟ್ರೀಮ್ ಎಷ್ಟಿದೆ ಅಂತೆ? 12 ಕಿಲೋಮೀಟರ್ ಪರ್ ಹಾರ್ ಇದೆಯಂತೆ. ಓಕೆನಾ? ಹಾಗಾದ್ರೆ ನನಗೆ ಯಾವ್ದು ಬೇಕಿರೋದು? ಸ್ಟ್ರೀಮ್ ಬೇಕಿರೋದು. ಫಾರ್ಮ್ ಹಿಂಗೆ ಮಾಡೋ ಈಕ್ವೇಶನ್ ಪ್ಲಸ್ ಇರೋದನ್ನ ಮೈನಸ್ ಮಾಡ್ಬೋದಾ? ಆಗ ಬೋಟ್ ಕ್ಯಾನ್ಸಲ್ ಆಗುತ್ತೆ. ಇದು ಎರಡೇನಾಗುತ್ತೆ? 2s ಆಗುತ್ತೆ. is equal to 18 minus 12 ಎಷ್ಟು? 6. ಸ್ಟ್ರೀಮ್ is equal to 6 by 2 ಅಂದ್ರೆ ಎಷ್ಟು? 3 ಕಿಲೋಮೀಟರ್ ಪರ್ ಹಾರ್. 3 ಕಿಲೋಮೀಟರ್ ಪರ್ ಹಾರ್. ಆಪ್ಷನ್ ಬಿ. ಓಕೆ, ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಪ್ರವಾಹದ ವಿರುದ್ಧ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ಮತ್ತು ಪ್ರವಾಹದ ಜೊತೆಗೆ 16 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾರೆ. ಅಂದ್ರೆ ಏನ್ ಹೇಳ್ತಿದ್ದಾರೆ? ಪ್ರವಾಹದ ವಿರುದ್ಧ ಅಂದ್ರೆ ಏನು? ಅಪ್ ಸ್ಟ್ರೀಮ್ ಎಷ್ಟು ಅಂತೆ? 10 ಕಿಲೋಮೀಟರ್ ಪರ್ ಹಾರ್. ಪ್ರವಾಹದ ಜೊತೆಗೆ ಅಂದ್ರೆ ಡೌನ್ ಸ್ಟ್ರೀಮ್ ಎಷ್ಟಂತೆ? 16 ಕಿಲೋಮೀಟರ್ ಪರ್ ಹಾರ್. ಹಾಗಾದ್ರೆ ನಿನ್ಗೆ ಯಾವ್ದು ಬೇಕಿರೋದು? ಸ್ಟ್ರೀಮ್ದು ಏನು ಅಂತ ಬೇಕಿರೋದು. ಸ್ಟ್ರೀಮ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಹೇಳುತ್ತೆ? ಸ್ಟ್ರೀಮ್ ಇಸ್ ಈಕ್ವಲ್ ಟು ಏನು? ಡೌನ್ ಸ್ಟ್ರೀಮ್ ಮೈನಸ್ ಅಪ್ ಸ್ಟ್ರೀಮ್ ಡಿವೈಡೆಡ್ ಬೈ 2. ಡೌನ್ ಸ್ಟ್ರೀಮ್ ಎಷ್ಟಪ್ಪ? 16. ಅಪ್ ಸ್ಟ್ರೀಮ್ ಬೈ 6 ಅಲ್ವಾ? 6 ಮೈನಸ್ 2 ಎಷ್ಟು? 2 1s 3s. ಹಾಗಾದ್ರೆ 3 ಕಿಲೋಮೀಟರ್ ಪರ್ ಹಾರ್. ಆಪ್ಷನ್ ಬಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಮೋಟರ್ ಬೋಟ್ whose speed is 5 km per hour in still water. ಓಕೆನಾ? ಹಾಗಾದ್ರೆ still water goes 16 kilometer downwards, ಡೌನ್ ಸ್ಟ್ರೀಮ್. ಆಯ್ತಾ? 16 ಕಿಲೋಮೀಟರ್ ಏನ್ ಮಾಡುತ್ತೆ? ಡೌನ್ ಸ್ಟ್ರೀಮ್ ಹೋಗುತ್ತೆ. ಅಂಡ್ ಕಮ್ ಬ್ಯಾಕ್
ಅಂಡ್ ಕಮ್ ಡೌನ್ ಸ್ಟ್ರೀಮ್ ಫಸ್ಟ್ ಹೋಗಿ ಆಮೇಲೆ ಕಮ್ ಬ್ಯಾಕ್ ಅಂದ್ರೆ ಉಲ್ಟಾ ತಿರ್ಗಾ ಬರುತ್ತೆ. ಕಮ್ ಬ್ಯಾಕ್ ವಿತ್ ದ ಟೋಟಲ್ ಟೈಮ್ 10 hours. 10 hours. The speed of the stream is ಅಂದ್ರೆ ನೋಡಿ ನಿಂತಿರೋ ನೀರಲ್ಲಿ ಬೋಟ್ ಸ್ಪೀಡ್ ಎಷ್ಟಿರುತ್ತೆ? ಎಷ್ಟು? 5 ಕಿಲೋಮೀಟರ್. 5 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ ಬೋಟ್ದು. ನೆಕ್ಸ್ಟ್ ಏನ್ ಹೇಳ್ತಾರೆ, ದೋಣಿ ಎಷ್ಟು ಈಗ ಟ್ರಾವೆಲ್ ಮಾಡ್ಬೇಕಲ್ವಾ ಇಲ್ಲಿಂದ ಇಲ್ಲಿಗೆ, ಇದರದ್ದು ಎಷ್ಟಂತೆ? ಎಷ್ಟು ಡಿಸ್ಟೆನ್ಸ್? 16 ಕಿಲೋಮೀಟರ್. ಹಿಂಗ್ ಹೋಗಿ ಹಿಂಗ್ ಬರಕ್ಕೆ ಎಷ್ಟು ಟೈಮ್ ತಗೊಳತ್ತಂತೆ? ಎಷ್ಟಪ್ಪ? 10 hours. ಎಷ್ಟು ಟೈಮ್? ಓಕೆನಾ? ಹಾಗಾದ್ರೆ ನನಗೆ ಏನ್ ಬೇಕಿರೋದು? ಸ್ಟ್ರೀಮ್ ಅಂದ್ರೆ ಪ್ರವಾಹ, ಅಂದ್ರೆ ನದಿ ಹರ್ಕೊಂಡು ಹೋಗ್ತಿದೆಯಲ್ಲ ಅದು ಎಷ್ಟು ಅಂತ. ಓಕೆ, ಫೈಂಡ್ ಔಟ್ ಮಾಡೋಣ. ಈಗ ನಮಗೆ ಇಲ್ಲಿ ಏನ್ ಬೇಕಿರೋದು? ಸ್ಟ್ರೀಮ್ ಬೇಕಿರೋದು. ಫಾರ್ ಎಕ್ಸಾಂಪಲ್ ನನಗೆ ಆಲ್ರೆಡಿ ಒಂದು ಇದ್ರದ್ದು ಗೊತ್ತಿದೆ, ಬೋಟಿಂಗ್ ಗೊತ್ತಿದೆ, ಸ್ಟ್ರೀಮ್ದು ಗೊತ್ತಿದೆ. ಲೈಕ್ ನಾನು ಎಕ್ಸಾಂಪಲ್ ಟೈಮ್ ನಿಂದ ಫೈಂಡ್ ಔಟ್ ಮಾಡೋ ನೋಡೋಣ. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ, ಯಾಕೆಂದ್ರೆ ಹೋಗೋದು ಕಂಡುಹಿಡಬೇಕು, ಬರೋದು ಕಂಡುಹಿಡಬೇಕು ನೀವು. ಈಗ ಫಸ್ಟ್ ಟೈಮ್ ಮಾಡೋಣ, ಹೋಗೋದನ್ನ ಫೈಂಡ್ ಔಟ್ ಮಾಡೋಣ. ಡೌನ್ ಸ್ಟ್ರೀಮ್ ಅಂದ್ರೆ ಏನಿದು? ವಾಟರ್ ಬೋಟ್ ಪ್ಲಸ್ ಸ್ಟ್ರೀಮ್ ಮಾಡ್ಬೋದಾ? ನೆಕ್ಸ್ಟ್ ಹೋಗಿ ಬರೋದು ಆಡ್ ಮಾಡಬೇಕದ ಮೈನಸ್ ಮಾಡ್ಬೇಕಾ? ಆಡ್ ಅಣ್ಣ, ನನಗೆ ಹೋಗಿ ಬರೋದಲ್ವಾ ನಾವು ಟೈಮ್ ಕೇಳ್ತಿರೋದು, ಹೇಳಿರೋದು ಅವರು. ನೆಕ್ಸ್ಟ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? ಬೋಟ್ ಮೈನಸ್ ಸ್ಟ್ರೀಮ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿರುವ ಈ ಫಾರ್ಮ್ ಎಲ್ಲ ಹಾಕಿ ಇದೆಷ್ಟಿದೆ? 10. ಇದೆಷ್ಟು? ಎಷ್ಟು? 16 ಡಿವೈಡೆಡ್ ಬೈ ಬಿ ಎಷ್ಟು? 5 ಪ್ಲಸ್ ಎಸ್ ಇಸ್ ಪ್ಲಸ್ ಡಿ ಎಷ್ಟು? 16. ಬೋಟ್ ಎಷ್ಟು? 5 ಮೈನಸ್ ಎಸ್. ಓಕೆನಾ? ನೋಡಿ ಸಿಂಪಲ್. ಆ ಎಸ್ ಜಾಗಕ್ಕೆ ಏನ್ ಬರೋಕ್ ಚಾನ್ಸಸ್ ಇದೆ? ಈ 4 1 ಬರ್ಬೇಕು. ಒಂದು ಫಸ್ಟ್ ಏನ್ ಮಾಡ್ತೀರಾ, ಈ 3 ಕೊಡಿ. ಯಾಕೆಂದ್ರೆ ಇದು ಈಸಿಯಾಗಿ ಸಿಗ್ಬೇಕು ಅಂದ್ರೆ ಆಪ್ಷನ್ ಮೆಥಡ್ ಅಲ್ಲಿ ಹೋಗಿ ಏನ್ ಸಿಗುತ್ತಪ್ಪ? ಎಸ್ ಅಂದ್ರೆ ಏನ್ ಕೊಡ್ರೋ? 3 ಕೊಡಿ ಹಿಂದೆ. ಈ ಜಾಗ 3 ಕೊಡಿ. 16 ಇರುತ್ತೆ. 16 ಡಿವೈಡೆಡ್ ಬೈ 5 ಪ್ಲಸ್ 3 ಎಷ್ಟು? 8 ಪ್ಲಸ್ 16. 5 ಮೈನಸ್ 3 ಎಷ್ಟು? 8 1s 2s 2 1s 2 8s 2 ಪ್ಲಸ್ 8 ಎಷ್ಟು? 2 ಪ್ಲಸ್ 8 10. ಹಾಗಾದ್ರೆ LHS is equal to RHS ಆಯ್ತಾ? LHS is equal to RHS ಆಯ್ತಾ? ಆನ್ಸರ್ ಏನಾಗುತ್ತೆ? ಆಗ ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಎಷ್ಟು? 3 ಕಿಲೋಮೀಟರ್ಸ್. ಓಕೆನಾ? ಅದೇ ಸರ್ 3 ಕೊಟ್ಟಿಲ್ಲ ಅಂದ್ರೆ ಎಷ್ಟಿರ್ಬೋದು? ಅಕಸ್ಮಾತ್ 2 ಕೊಟ್ಟಿದ್ದಾರೆ, ಈಗ ಏನ್ ಮಾಡ್ತೀರಾ? 2 ಸಬ್ಸ್ಟಿಟ್ಯೂಟ್ ಮಾಡಿ. 16 ಇರುತ್ತೆ. 5 ಪ್ಲಸ್ 2 7. 16 ಬೈ 7 ಎಷ್ಟು ಆಗುತ್ತಾ? 65. ಅಲ್ಲೇ ಬಿಟ್ಬಿಡ್ತೀವಿ. 16. 5 ಮೈನಸ್ 2 3. 16 3 ಇಂದ ಆಗುತ್ತಾ? ಅಲ್ಲೇ ನಮ್ಗೆ ಗೊತ್ತಾಗುತ್ತೆ 2 ಆಗಲ್ಲ. ನೆಕ್ಸ್ಟ್ 4 ಬರ್ತೀವಿ. 5 ಪ್ಲಸ್ 4 9. 16 ಇಂದ 9 ಆಗುತ್ತಾ? ಇಲ್ಲಿ 16. 4 ಮೈನಸ್ 5 ಮೈನಸ್ 4 1. 16 ಬಂತು. ಇಲ್ಲಿ ಸಿಂಪ್ಲಿಫೈ ಆಗ್ಲಿಲ್ಲ. ಸಿಂಪ್ಲಿಫೈ ಮಾಡಿದ್ರು ಯಾಕೆ ಅಂದ್ರೆ ಇಲ್ಲಿ ಏನಾದ್ರು ಡೆಸಿಮಲ್ ಇತ್ತು ಅಂದ್ರೆ ವಿ ಕ್ಯಾನ್ ಅಸ್ಯೂಮ್. ಈಗ ಸಿಂಪ್ಲಿಫೈ ಮಾಡಕ್ ಟ್ರೈ ಮಾಡ್ತೀವಿ, ಅಲ್ಲೂ ಆಗಲ್ಲ. ನೆಕ್ಸ್ಟ್ 2.5 ಕೊಟ್ಟಿದ್ದಾರೆ. 2.5 ಮಾಡಿ. 15. 5 ಪ್ಲಸ್ 2.5 7.5. 16 ಇಂದ ಡಿವೈಡ್ ಮಾಡಿ, ಆಗಲ್ಲ. ನೆಕ್ಸ್ಟ್ 15 ಇಂದ 16 ಇಂದ 5 ನ 2.5 ಇಂದ ಮಾಡಿ 2.5. ಸಿಂಪ್ಲಿಫೈ ಮಾಡಿ. ಮಾಡಿದ್ರೆ ಏನಾದ್ರು 10 ಬರುತ್ತಾ ನೋಡಿ? ಬರಲ್ಲ. ಹಾಗಾದ್ರೆ ಆಪ್ಷನ್ ಡಿ ಆಗುತ್ತೆ. ಹಾಗಾದ್ರೆ ಆನ್ಸರ್ ಯಾವ್ದಾಗುತ್ತೆ? ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಎ. ರೈಟ್ ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, a motorboat whose speed is 8 kilometer per hour in still water. ನಿಂತಿರೋ ನೀರಲ್ಲಿ ದೋಣಿ ವೇಗ ಎಷ್ಟಂತೆ? ಎಷ್ಟು? 8 ಕಿಲೋಮೀಟರ್ per hour ಅಂತೆ. ಓಕೆನಾ? ನೆಕ್ಸ್ಟ್ ಸ್ಟಿಲ್ ವಾಟರ್ ಗೋಸ್ 36 ಕಿಲೋಮೀಟರ್ ಡೌನ್ ಸ್ಟ್ರೀಮ್. ಅಂದ್ರೆ ಏನಾಗುತ್ತೆ? ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಎಷ್ಟು? 36 ಕಿಲೋಮೀಟರ್. ಡೌನ್ ಸ್ಟ್ರೀಮ್ ಆದ್ರೂ ಕೊಳ್ಳಿ, ಅಪ್ ಸ್ಟ್ರೀಮ್ ಆದ್ರೂ ಕೊಳ್ಳಿ, ಎಷ್ಟಾಗುತ್ತೆ? 36.
ಹೋಗುವಾಗ ಏನಾದ್ರು ಜಾಸ್ತಿಯಾಗಿ ಬರುವಾಗ ಏನಾದ್ರು ಕಮ್ಮಿ ಆಗುತ್ತಾ? ಸೇಮ್ ಅಲ್ವಾ? ನೆಕ್ಸ್ಟ್ ಅಂಡ್ ಕಮ್ ಬ್ಯಾಕ್ ಇನ್ ಟೋಟಲ್ ಟೈಮ್. ಟೈಮ್ ಎಷ್ಟು ತಗೊಳುತ್ತಂತೆ ಹೋಗಿ ಬರೋದಕ್ಕೆ? ಎಷ್ಟು ತಗೊಳುತ್ತೆ? 12 ಅವರ್ಸ್ ತಗೊಳುತ್ತೆ. ಹಾಗಾದ್ರೆ ಪ್ರವಾಹ ಸ್ಟ್ರೀಮ್ದು ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆನಾ? ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಬೋಟ್ ಪ್ಲಸ್ ಸ್ಟ್ರೀಮ್ ಪ್ಲಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಬೋಟ್ ಮೈನಸ್ ಸ್ಟ್ರೀಮ್ ಅಲ್ವಾ? ಅಲ್ವನ್ರೋ? ಹಾಗಾದ್ರೆ ಟಿ ಎಷ್ಟು? ಟಿ ನಮ್ಗೆ ಎಷ್ಟಮ್ಮ? 12. ಡಿಸ್ಟೆನ್ಸ್ ಎಷ್ಟು? 36. ಬೋಟ್ ಎಷ್ಟು ಕೊಟ್ಟಿದ್ದಾರೆ? 8 ಕೊಟ್ಟಿದ್ದಾರೆ ಪ್ಲಸ್ ಎಸ್. ಇದೆಷ್ಟು? ಡಿಸ್ಟೆನ್ಸ್ 36, ಬೋಟ್ 8 ಮೈನಸ್ ಎಸ್. ಹಾಗಾದ್ರೆ 12 ಇಸ್ ಈಕ್ವಲ್ ಟು ಎಲ್ಸಿಎಂ ಏನಪ್ಪ? 8 ಪ್ಲಸ್ ಎಸ್ ಇಂಟು 8 ಮೈನಸ್ ಎಸ್. ಓಕೆನಾ? ಹಾಗಾದ್ರೆ ಇಲ್ಲಿ ಎಷ್ಟು ಇಂಟು ಆಗುತ್ತೆ? 36 ಇಂಟು 8 ಮೈನಸ್ ಎಸ್. ಓಕೆ? ಪ್ಲಸ್ 36 ಇಂಟು 8 ಮೈನಸ್ ಎಸ್. ಓಕೆನಾ? ಪ್ಲಸ್ ಅಲ್ವಾ? ಪ್ಲಸ್ ಎಸ್. ನೆಕ್ಸ್ಟ್ ಅಲ್ಲೇ 12 ಇರುತ್ತೆ. 12 ಇಂಟು ಇಲ್ಲೇ ಬೇಡ, ಕೆಳಗಡೆನೆ ಮಾಡೋಣ. 12 is equal to 36 8s 36 into 8 ಮಾಡಿ. 36 into 8 288 minus 36 yes. ಓಕೆನಾ? ಪ್ಲಸ್ 36 into 8 ಎಷ್ಟು? 288. ಇಲ್ಲಿಗೆ ಹೋದ್ರೆ ಪ್ಲಸ್ 36 ಎಸ್. ನೆಕ್ಸ್ಟ್ ಡಿವೈಡೆಡ್ ಬೈ ಇದನ್ನ 8 into 8 64. 8 ಮೈನಸ್ ಎಸ್ 8 ಎಸ್ ಪ್ಲಸ್ 8 ಎಸ್ ಪ್ಲಸ್ 8 ಎಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಸ್ ಇಂಟು ಎಸ್ ಎಸ್ ಸ್ಕ್ವೇರ್. ಓಕೆನಾ? ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ಪ್ಲಸ್ ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಹಾಗಾದ್ರೆ 12 is equal to 288 ಪ್ಲಸ್ 288 ಅಲ್ವನ್ರಾ? ಡಿವೈಡೆಡ್ ಬೈ 64 ಮೈನಸ್ ಎಸ್ ಸ್ಕ್ವೇರ್. ಕರೆಕ್ಟಾ? ನೆಕ್ಸ್ಟ್ ಈಗ ಇಲ್ಲಿ ಕಳಿಸ್ಕೊಡೋಣ ಇದನ್ನ. 64 ಮೈನಸ್ ಎಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 288 ಪ್ಲಸ್ 288 ಎಷ್ಟು? 3 8 4 5 576 ಡಿವೈಡೆಡ್ ಬೈ 12. ಓಕೆನಾ? ನೆಕ್ಸ್ಟ್ 12 ಇಂದ ಎಷ್ಟು ಡಿವೈಡ್ ಆಗುತ್ತೆ ಇದು? 12 1s 12 4s 4s 12 4s 48. ಇನ್ನು ಎಷ್ಟು ಉಳಿತು? 46 96 ಹಾಗಾದ್ರೆ 48 ಆಯ್ತು. ಅಂದ್ರೆ ಇಲ್ಲಿ ಎಷ್ಟು ಸಿಗ್ತಿದೆ? 64 ಮೈನಸ್ ಎಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 48. ಹಾಗಾದ್ರೆ ಇಲ್ಲೇ ಎಸ್ ಸ್ಕ್ವೇರ್ ಇಲ್ಲೇ ಇರುತ್ತೆ. ಅಂದ್ರೆ 64 ಮೈನಸ್ 48 ಎಷ್ಟಪ್ಪ? ಎಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 68 ಮೈನಸ್ 44 ಎಷ್ಟು? 16. ಹಾಗಾದ್ರೆ ಸ್ಕ್ವೇರ್ ಇರೋದನ್ನ ಸ್ಕ್ವೇರ್ ನಲ್ಲಿ ಕಳಿಸ್ಕೊಟ್ರೆ ರೂಟ್ ಆಗುತ್ತೆ. ರೂಟ್ ಅಂದ್ರೆ ಎಷ್ಟು? ಆಪ್ಷನ್ ಎಸ್ ಅಂದ್ರೆ ಎಷ್ಟು? ಸ್ಟ್ರೀಮ್ ಎಷ್ಟಿರುತ್ತೆ? 4. ಓಕೆನಾ? ಕೊಟ್ಟಿರೋ ಇಕ್ವೇಶನ್ ಸಾಲ್ವ್ ಮಾಡ್ತಾ ಹೋಗ್ತೀವಿ ಅಂದಾಗ ಆಪ್ಷನ್ 4 ಬರುತ್ತೆ. ಇಲ್ಲ ಸರ್ ನನಗೆ ಆಪ್ಷನ್ ಕೊಟ್ಟಿರ್ತಾರಲ್ವಾ, ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದ್ರೆ ಈಗ ಆಪ್ಷನ್ ಎ ಬಿ ಸಿ ಅಂಡ್ ಡಿ. ಆಪ್ಷನ್ ಎ ಏನ್ ಕೊಟ್ಟಿದಾರಪ್ಪ? 3 4 5 6 ಅಲ್ವಾ? 3 4 5 6. ಹಾಗಾದ್ರೆ ಬೋಟ್ ಸ್ಪೀಡ್ ಎಷ್ಟು? ಬೋಟ್ ಸ್ಪೀಡ್ ಎಷ್ಟು? 8 ಕಿಲೋಮೀಟರ್ ಪರ್ ಅವರ್. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 36 ಕಿಲೋಮೀಟರ್. ಟೈಮ್ ಎಷ್ಟು ಕೊಟ್ಟಿದ್ದಾರೆ? 12 hours ಕೊಟ್ಟಿದ್ದಾರೆ. ಹಾಗಾದ್ರೆ ಫಸ್ಟ್ ನಾವು ಬರ್ದಿದ್ವಲ್ಲ ಇಕ್ವೇಶನ್ ತಗೊಂಡೋಣ. ಟೈಮ್ ಈಸ್ ಈಕ್ವಲ್ ಟು ಡಿ ಬೈ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್. ಡಿಸ್ಟೆನ್ಸ್ ಎಷ್ಟಪ್ಪ? 36. ಟೈಮ್ ಬೋಟ್ ಎಷ್ಟು ಟೈಮ್? 8 12 8
ಹಾಗಾದ್ರೆ ಟೈಮ್ ಎಷ್ಟು 12 ಆಯ್ತು. ನೆಕ್ಸ್ಟ್ ಏನ್ ಬೇಕಿರೋದು ಸ್ಟ್ರೀಮ್ ಪ್ಲಸ್ 36 ಇದೇನ್ರದ್ದು ಡೌನ್ ಸ್ಟ್ರೀಮ್ದು, ಇದು ಹೋಗೋದು, ಇದು ಬರೋದು. 8 ಮೈನಸ್ 4 ಎಸ್ ಅಲ್ಲಿ ಓಕೆನಾ. ಇಲ್ಲಿ ಎಸ್ ಗೆ ಏನೇನ್ ಹಾಕ್ಬೋದು, ಆಪ್ಷನ್ 3 ನೋಡಿ, 3 ಹಾಕೋಣ. 8 ಪ್ಲಸ್ 3 ಎಷ್ಟು 11. 36 ಇಂದ 11 ಆಗುತ್ತಾ, ಆಗಲ್ಲ, ಬಿಟ್ಬಿಡಿ. ನೆಕ್ಸ್ಟ್ 4 ಇಂದ 8 ಪ್ಲಸ್ 4 12. 36 ಇಂದ 12 ಡಿವೈಡ್ ಆಗುತ್ತಾ, ಎಷ್ಟು ಸತಿ ಆಗುತ್ತೆ, 3 ಟೈಮ್ಸ್ ಆಗುತ್ತೆ. 3 ಪ್ಲಸ್ 8 ಮೈನಸ್ 4 ಎಷ್ಟು 4. 36 4 ಇಂದ ಡಿವೈಡ್ ಆಗುತ್ತಾ, ಎಷ್ಟು ಸತಿ ಆಗುತ್ತೆ, 9 ಟೈಮ್ಸ್. 3 ಪ್ಲಸ್ 9 12 ಅಂದ್ರೆ 12 is equal to 12 means LHS is equal to RHS. ಹಾಗಾದ್ರೆ ನನಗೆ ಆಪ್ಷನ್ ಬಿ ಸಿಕ್ತು 4 ಅಂತ. ಉಳಿದಿದ್ದು ಚೆಕ್ ಮಾಡೋಣ ಒಂದ್ಸತಿ. 8 ಪ್ಲಸ್ 5 ಎಷ್ಟು 13. 36 ಇಂದ 13 ಆಗುತ್ತಾ, ಆಗುತ್ತಂದ್ರ, ಆಗಲ್ಲ, ಹಾಗಾದ್ರೆ ಬಿಡಿ. 6 ಇಂದ 8 ಪ್ಲಸ್ 6 14. 36 ಡಿವೈಡ್ ಬೈ 14 ಡಿವೈಡ್ ಆಗುತ್ತಾ, ಆಗಲ್ಲ. ಹಾಗಾದ್ರೆ ಆನ್ಸರ್ ಯಾವುದು, ಆಪ್ಷನ್ ಬಿ 4. ಓಕೆ, ರೈಟ್ ಡೌನ್. ಓಕೆ ಓಕೆ, ಇವತ್ತಿನ ಹೋಮ್ ವರ್ಕ್ ಕ್ವಶನ್ ಆಗಿರುತ್ತೆ, ಯು ಕ್ಯಾನ್ ಸಾಲ್ವ್. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್.